ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಟ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗ್ತಿದ್ದ, ನೀವು ನೋಡಿರ್ತೀರಿ. ಗಿಚ್ಚಿ ಗಿಲಿ ಶೋವಿನ ಒಬ್ಬ ಖ್ಯಾತ ಹಾಸ್ಯ ನಟ ಗಾರೆ ಕೆಲಸದಲ್ಲಿ ತೊಡಗಿದ್ದಾರ ಅನ್ನೋದೊಂದು ನ್ಯೂಸ್ ವೈರಲ್ ಆಗ್ತದೆ. ಅವ್ರು ಯಾರಲ್ಲ, ನಮ್ಮ ಚಂದ್ರಪ್ರಭಾ ಅವರು. ಒಟ್ಟು ಅತ್ಯಂತ ತಮ್ಮ ಒಂದು ಡಬಲ್ ಮೀನಿಂಗ್ ಡೈಲಾಗ್ಗಳ ಮೂಲಕ ಕರ್ನಾಟಕ ತುಂಬಾ ಅತ್ಯಂತ ಫೇಮಸ್ ಆದ ಒಬ್ಬ ನಟ ಅವರು. ಬಟ್ ಅವ್ರಿಗೆ ಅವಕಾಶಗಳು ಕಮ್ಮಿ ಆಗಿದ್ದರಿಂದ ಅವ್ರು ತಮ್ಮ ಮೊದಲ ವೃತ್ತಿಗೆ ಬಂದು ಕೆಲಸ ಮಾಡ್ತಿರ್ತಾರೆ. ಬಟ್ ಅದ್ರಲ್ಲೇನು ವಿಶೇಷ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರು ಯಾವ್ದೇ ರೀತಿಯಾದ ಮುಜುಗರನ್ನು ಪಡ್ಕೊಂತಲ್ಲ. ಸುಮ್ನೆ ನಾನು ಅವಕಾಶಗಳಿಲ್ಲ ಅಂತಂದ್ ಹೇಳಿ ಮನ್ಯಾಗ ಕೂತ್ಕೊಂಡು ಡಿಪ್ರೆಷನ್ಗೆ ಹೋಗಿ ಮುಂದೆ ಅನೇಕ ಅನಾಹುತಗಳಿಗೆ ಕಾರಣವಾಗುವ ಬದಲು ನನ್ನ ಮೊದಲ ವೃತ್ತಿ ಅದನ್ನ ನಾವು ಮಾಡ್ಕೊಂಡು ಹೋಗೋಣ, ಮುಂದೆ ಅವಕಾಶಗಳು ಸಿಕ್ಕರೆ ಮತ್ತೆ ಅದ್ರಲ್ಲಿ ಹೋಗಿ ತೊಡ್ಕೊಳ್ಳೋಣ ಅನ್ನೋ ಒಂದು ನಿರ್ಧಾರದಿಂದ ಅವರು ತಮ್ಮ ಮೊದಲ ವೃತ್ತಿ ಗಾರೆ ಕೆಲಸದಲ್ಲಿ ತೊಡಗಿದ್ದಾರ. ಇದು ಖುಷಿ ವಿಚಾರನ ಇದೇನೋ ಅಂತದೊಂದು ಏನೋ ಅವಮಾನಕರವಾದಂತ ಸಂಗತಿ ಏನಲ್ಲ. ಬಟ್ ಅವರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಅತ್ಯಂತ ಒಂದು ಖುಷಿಯಿಂದ ಆ ಕೆಲಸವನ್ನ ಅವರು ಮತ್ತೆ ಮಾಡ್ತಾ ಇದ್ದಾರೆ. ಅದನ್ನ ಅವರು ಖುಷಿಯಿಂದಾನೇ ಹೇಳ್ತಾರೆ. ನಾವು ನಿಜವಾಗ್ಲೂ ಅದನ್ನ ಅಪ್ರಿಸಿಯೇಟ್ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಅಷ್ಟವರು ಅಷ್ಟೆಲ್ಲ ಅಂದ್ರ ಮನುಷ್ಯನಲ್ಲಿ ಅಪ್ ಅಂಡ್ ಡೌನ್ಸ್ ಯಾವ ತರ ಇರ್ತಾವ ಅನ್ನೋದಕ್ಕೋಸ್ಕರ ಅವರು ಒಂದು ನಿದರ್ಶನ. ಈಗ ನಾವು ಅವಾಗೆಲ್ಲ ಅವರು ಒಳ್ಳೆ ಶೋ ನಡೆದದ, ಎಲ್ಲ ಒಂದು ಒಳ್ಳೆ ಸಮವನ್ನ ತಗೊಂಡ್ರೆ ಒಳ್ಳೆ ಒಂದು ಆಕ್ಟಿಂಗ್ ಎಲ್ಲ ಸ್ಕಿಲ್ ಜನರು ಕನ್ನಡಿಗರ ಮನಗನ್ನ ಗೆದ್ದಾರೆ. ಬಟ್ ಅವ್ರು ಈಗಿನ ಒಂದು ಕಾಂಪಿಟೇಷನ್ ಒಂದು ಯುಗದಲ್ಲಿ ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಚಲನಚಿತ್ರದಲ್ಲಿ ತುಂಬಾ ದಿನಕ್ಕ ಕಲಾವಿದರು ಬಂದು ಹೋಗ್ತಿದ್ದಾರೆ. ಆದ ಕಾರಣದಿಂದ ಅವ್ರಿಗಿನ ಅವಕಾಶ ಕಮ್ಮಿ ಇರು. ಬಟ್ ನಿಜವಾದ ಟ್ಯಾಲೆಂಟಿಗೆ ಯಾವಾಗ್ಲೂ ಅವಕಾಶ ಕಮ್ಮಿ ಆಗಲ್ಲ, ಎಂದ್ರೆ ಒಂದಿನ ಸಿಗ್ಬೋದು. ಆದ ಕಾರಣದಿಂದ ಅವರು ಆ ಗುಂಪಿನಲ್ಲಿ ತಮ್ಮ ಮೊದಲ ವೃತ್ತಿಯನ್ನ ಕೈ ಬಿಡದೆ ಅದೇ ಇವತ್ತು ಅವ್ರಿಗೆ ಅನ್ನ ಹಾಕುತ್ತಾ ಇದೆ. ನಿಜಕ್ಕೂ ಒಂದು ಖುಷಿ ವಿಚಾರನ ಈಗಿನ ಒಂದು ಕಾಲಘಟ್ಟದಲ್ಲಿ ಅಂತಂದು ಹೇಳ್ಬೋದಾಗಿದೆ.